ನಮಸ್ತೆ, ನಾನು ಬಸವರಾಜ್. ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ದಂಡಯಾತ್ರೆ ಕೂಡ ಮುಗಿದಿದೆ. ಆ ದೆಹಲಿಯ ಭೇಟಿಯಲ್ಲಿ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಒಂದು ರಿಸಲ್ಟ್ ಅವರಿಗೆ ಸಿಕ್ಕಿಲ್ಲ. ತುಂಬ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಒಂದೇ, ನೀವೇನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಏನೇನೋ ಬರೆಯೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಬಂದಿದ್ದು ಸ್ನೇಹಿತರೊಬ್ಬರ ಮದುವೆ ಕಾರ್ಯಕ್ರಮ ಇತ್ತು, ಅವರ ಕುಟುಂಬದ್ದು, ಆ ಕಾರಣಕ್ಕೋಸ್ಕರ ಭಾಗಿಯಾಗಿದ್ದೀನಿ ಅನ್ನೋ ಸ್ಪಷ್ಟ ಸಂದೇಶ ರವಾನಿಸಿದ್ರು. ವಿಶೇಷ ಅಂದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಬಗ್ಗೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮತ್ತು ಅಹಿಂದಾದ ಮುಂದಿನ ಸಾರಥಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲೂ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಬರಲಿ, ನಾವಿದ್ದೀವಿ, ಇಲ್ಲೆಲ್ಲ ನೋಡ್ಕೋತೀವಿ. ಅದರ ಅರ್ಥ ಏನು? ಕ್ಲಿಯರ್ ಪಿಕ್ಚರ್. ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಮಾರ್ಚ್ 10, 2026 ಕ್ಲೈಮ್ಯಾಕ್ಸ್ ದಿನ. ಯಾರು ಹೇಗೆ ಬೇಕಾದರೂ ಅರ್ಥೈಸ್ಕೋಬಹುದು, ವಿಶ್ಲೇಷಿಸ್ಕೊಳ್ಬಹುದು. ಕಾರಣ ಇಷ್ಟೇ, KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 10, 2026 6 ವರ್ಷ ಪೂರೈಸಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಒಂದಷ್ಟು ಶಾಸಕರಿಗೆ, ನಾಯಕರಿಗೆ ಔತಣಕೂಟವನ್ನು ಆಹ್ವಾನಿಸಿರುವಂಥದ್ದು. ಅದೇ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಟ್ಟಕಡೆಯ ಅಸ್ತ್ರವನ್ನು ಪ್ರಯೋಗಿಸಬೇಕಿದೆ. ಕಾರಣ ಏನು ನೋಡಿ, ಆರಂಭದಿಂದಲೂ ನೀವು ಸಿದ್ದರಾಮಯ್ಯ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ ದಿನದಿಂದ ಇಲ್ಲಿಯ ತನಕ ಅವರ ಸೋದರ ಸುರೇಶ್, ಡಿ ಕೆ ಸುರೇಶ್, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಮಾತನ್ನು ಹೇಳ್ತಾನೆ PR ಸ್ಟಂಟ್ ಮಾಡ್ತಾನೆ ಬಂದರು. ಅಂತಿಮವಾಗಿ ನೇರವಾಗಿ ನಾನೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಸಲ ಹೇಳಲಿಕ್ಕಾಗಲಿಲ್ಲ. ಬಹಿರಂಗವಾಗಿ, ಮಾರ್ಮಿಕವಾಗಿ, ಇಂಡೈರೆಕ್ಟ್ ಆಗಿ ಹೇಳ್ತಾ ಬಂದರೆ ವಿನಃ ಪ್ರತಿಪಾದನೆಯನ್ನು ಮಾಡಲಿಲ್ಲ. ಈಗಲೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಶಾರ್ಪ್ ಆದ ಒಂದು ಸಂದೇಶ ಇತ್ತಲ್ಲ, ಹರಿತವಾದ ಮಾತಿತ್ತಲ್ಲ, ಅದರ ಹಿಂದೆ ಅಸಲಿಯತ್ತು ಅಡಗಿತ್ತು. ನೋಡಿ, 18 ಜನ, 20 ಜನ, 70 ಜನ ಅಂತೆಲ್ಲ PR ಸ್ಟಂಟ್ ಮೂಲಕ ಮಾಧ್ಯಮಗಳಲ್ಲಿ ಬರ್ಸ್ಕೊಂಡ್ರು. 70 ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಲಿ, ಕ್ಷಿಪ್ರಕ್ರಾಂತಿ ಆಗತ್ತೆ. ಇವತ್ತಿನ ಸ್ಥಿತಿ ಪಾಪ ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ನೆನೆಸ್ಕೊಂಡ್ರೆ ಅಂತಿಮವಾಗಿ ಉಳಿದಿದ್ದು 4 ಜನ. ಯಾರವರು? ಮತ್ತವರೇ ಸಂಬಂಧಿಕರು, ಅಕ್ಕಪಕ್ಕದ ಶಾಸಕರು, ದೂರದ ದಾವಣಗೆರೆಯ ಒಬ್ಬ ಶಾಸಕ ಬಿಟ್ಟರೆ ಇನ್ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಿಲ್ತಿಲ್ಲ. ಕಾರಣ ಇಷ್ಟೇ, ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಇಳಿಸೋದಕ್ಕಾಗೋದಿಲ್ಲ. ಇನ್ನೂ 2.5 ವರ್ಷ ಇದೆ. ಕ್ಷೇತ್ರವನ್ನು ನಾವು ಗಟ್ಟಿಗೊಳಿಸ್ಕೋಬೇಕು, ಮತ್ತು ಅನುದಾನವನ್ನು ತರಬೇಕು. ಅದೆಲ್ಲವೂ ಆಗಬೇಕು ಅಂದರೆ ಹಾಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಒಬ್ಬ ವಿಧೇಯ ವಿದ್ಯಾರ್ಥಿಯಾಗಿ ಇದ್ದರೆ ಕೊನೆ ಪಕ್ಷ ಅಹಿಂದ ಮತಗಳು ಕೂಡ ಕಟ್ಟು ಕದಲದೆ ಜೊತೆಯಲ್ಲಿ ಬರ್ತಾವೆ, ಗೆಲ್ಲಬಹುದು ಅನ್ನುವಂತಹ ಸರಳ ಸಿದ್ಧ ಸೂತ್ರವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಕ್ಲೈಮ್ಯಾಕ್ಸ್ ಮಂಗಳವಾರ ಅವರು ಬಾಂಬ್ ಸಿಡಿಸ್ತಾರ. ಯಾಕಂದರೆ ಬಹುಪಾಲು ಜನ ಅಂದಾಜು ಮಾಡಿರುವಂಥದ್ದು ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಚೆಕ್ಮೇಟ್ ಇಡಬಹುದು. ನೋಡಿ, ಒಂದೇ ಹುದ್ದೆ ನನಗೆ ಸಿಕ್ಕಿರುವಂಥದ್ದು. ಯಾಕಂದರೆ ಮಾಧ್ಯಮಗಳ ಕಣ್ಣಿಗೆ ಡಾರ್ಲಿಂಗ್ ರೀತಿಯಲ್ಲಿ ಕಾಣ್ತಿರೋದು PR ಸ್ಟಂಟ್ ಕಾರಣಕ್ಕೆ. ಅದಕ್ಕೋಸ್ಕರ ಅವರು ಎಷ್ಟು ಖರ್ಚು ಮಾಡ್ತಿರಬಹುದು? ಒಬ್ಬ ರಾಜಕಾರಣಿ, ಅದರಲ್ಲೂ CM ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತಹ ರಾಜಕಾರಣಿ. ತುಂಬ ಮುಖ್ಯವಾಗಿ ಒಬ್ಬ ಟ್ರಬಲ್ ಶೂಟರ್ ಯಾವ ರೀತಿ ಯೋಚಿಸಬಹುದು? ಅತ್ಯುನ್ನತ ಸ್ಥಾನದ ಮೇಲೆ ಕಣ್ಣಿಟ್ಟಾಗ ಯೋಚಿಸಬಹುದು. ಒಂದು. ಎರಡನೇದು, ಕೇವಲ 4 ಶಾಸಕರಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡ ಮೇಲೂ ಕೂಡ ಅದೇ ಹಳೆಯ ಪ್ರತಿಪಾದನೆಯನ್ನು ಮಾಡ್ತಾ ನಿಂತರೆ ಅವರ ವ್ಯಕ್ತಿತ್ವ ಕೂಡ ಟೊಳ್ಳಾಗತ್ತೆ. ದೊಡ್ಡ ಒಂದು ಚರಿಷ್ಮ್ಯಾಟಿಕ್ ವ್ಯಕ್ತಿತ್ವದಂತೆ ಬಿಂಬಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತ ಮಾಧ್ಯಮಗಳ ಮೂಲಕ ಅನ್ನಿಸ್ಕೊಂಡು ಸಮಸ್ಯೆ ಬಂದಾಗಲೆಲ್ಲ ಕಾಂಗ್ರೆಸ್ಸನ್ನು ಕಾಪಾಡುವಂತಹ ಆಪ್ತರಕ್ಷಕ ಕೇವಲ ಡಿ ಕೆ ಶಿವಕುಮಾರ್, ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ಅಂತೆಲ್ಲ ಅನಿಸಿಕೊಂಡವರು ಒಂದು ಹುದ್ದೆಗೋಸ್ಕರ ಇನ್ನೆಷ್ಟು ದಿನ ಪರದಾಡಬೇಕು, ಒದ್ದಾಡಬೇಕು. ಆದರೆ ಮಾಧ್ಯಮಗಳ ಕಣ್ಣಲ್ಲಿ, ಒಂದಷ್ಟು ಅವರ ಕ್ಷೇತ್ರದ ಅವರ ಕೆಲ ಅಭಿಮಾನಿಗಳ ಕಣ್ಣಲ್ಲಿ ಮಹಾನ್ ತ್ಯಾಗ ಮಾಡಿಬಿಟ್ಟಿದ್ದಾರೆ, ನಮಗೇನೂ ಸಿಗಲೇ ಇಲ್ಲ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನ ಹಾಗೆ ಮುಂದುವರಿಯುತ್ತೆ. ಕಾರಣ ಇಷ್ಟೇ, 2028ಕ್ಕಾದರೂ ಅವರ ಲೆಕ್ಕ ಪಕ್ಕ ಆಗೋ ರೀತಿಯಲ್ಲಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಒಂದಂತೂ ಪಕ್ಕ, 10 ಹಾಲಿ ಸಚಿವರನ್ನು ಕೆಳಗಿಳಿಸಿ ಆ ಜಾಗಕ್ಕೆ ಹೊಸಬರಿಗೆ ಪ್ರದೇಶವಾರು, ಸಮುದಾಯವಾರು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ
ಅಧಿಕಾರ ಹಂಚುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ನೀಲನಕ್ಷೆಯನ್ನು ಸಿದ್ಧಗೊಳಿಸಿದ್ದಾರೆ. 3 DCMಗಳ ಹುದ್ದೆ ಸೃಷ್ಟಿಯಾಗತ್ತೆ. ಜಾಸ್ತಿ ದಿನ ಇಲ್ಲ, ಯುಗಾದಿ ಮುಗಿದ ಕೂಡಲೇ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ಇವರ ರಾಜೀನಾಮೆ ಪತ್ರವನ್ನು ಟಚ್ ಕೂಡ ಮಾಡೋದಿಲ್ಲ, ಕಳಿಸ್ಕೊಡುತ್ತೆ. ಇವತ್ತು DK ಶಿವಕುಮಾರ್ ಅವರು ಬರಿಗೈಲಿ ಬಂದಿದ್ದಾರೆ, ಆದರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದರೆ ಬರಿಗೈಲಿ ಬರೋದಿಲ್ಲ. ಸಂಪುಟ ಪುನರ್ರಚನೆಯ ಒಂದು ಗ್ರೀನ್ ಸಿಗ್ನಲ್, ಒಂದು ಅನುಮತಿ ಪತ್ರವನ್ನು ತಗೊಂಡೇ ಬರ್ತಾರೆ. ಆಗ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಲಿಂಗಾಯತ ಸಮಾಜಕ್ಕೆ ಅತ್ಯುನ್ನತ ಹುದ್ದೆಗಳು ಸಿಗಬಹುದು. ಮಾಮೂಲಿ ಈಶ್ವರ್ ಖಂಡ್ರೆ ಅಥವಾ MB ಪಾಟೀಲ್ರಿಗೆ DCM ಪೋಸ್ಟ್ ಸಿಗಬಹುದು ಅನ್ನೋ ಚರ್ಚೆಗಳೇನಿತ್ತು, ಅದು ಜೀವ ಪಡ್ಕೊಳ್ಳುತ್ತೆ. ಜೊತೆಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆ ಅಂತವ್ರಿಗೆ ಮತ್ತೊಂದು ಸುತ್ತಿನ ಅವಕಾಶ. ಇದು ಮೀರಿ ಜಮೀರ್ ಅಹ್ಮದ್ ಖಾನ್ ಅಥವಾ ತೀರಾ ಹಿಂದುಳಿದ ಇನ್ನೊಂದು ಸಮಾಜಕ್ಕೆ, ಅದು BK ಹರಿಪ್ರಸಾದ್ ಇದ್ದಿರಬಹುದು, ಅವರಿಗೆ DCM ಪೋಸ್ಟ್ ಸಿಗುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ CM ಬದಲಾಯಿಸುವಂತಹ ಪ್ರಯತ್ನವೇ ಮಾಡೋದಿಲ್ಲ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನು ಸಾಧ್ಯವೇ ಇಲ್ಲ ಅಂತ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾರೋ 4-5 ಜನ ಶಾಸಕರನ್ನು ನೆಚ್ಚಿಕೊಂಡು ಪಕ್ಷ ಬಿಡುವಂತಹ ದುಸ್ಸಾಹಸ ಕೂಡ ಮಾಡೋದಿಲ್ಲ. ಟ್ರಬಲ್ ಶೂಟರ್, ತಮಗೆ ಟ್ರಬಲ್ ಬಂದಾಗಲೂ ಕೂಡ ಶೂಟ್ ಮಾಡೋದಿಲ್ಲ, ಸರೆಂಡರೇ ಆಗಬೇಕು. ಇನ್ನೂ ಮುಖ್ಯವಾಗಿ KPCC ಪಟ್ಟದಲ್ಲಿ ತಮ್ಮ ಸೋದರನನ್ನು ಅಥವಾ ತಮ್ಮ ಅತ್ಯಾಪ್ತರೊಬ್ಬರನ್ನು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಇರಬಹುದು, KPCC ಅಧ್ಯಕ್ಷ ಸ್ಥಾನದಲ್ಲಿ ಓರ್ವ ಮಹಿಳೆಯನ್ನು ತಂದು ಕೂರಿಸುವಂತಹ ಪ್ರಯತ್ನಗಳೂ ಕೂಡ ನಡೀತಿದೆ. ಯಾರ ಕಡೆಯಿಂದ? DK ಶಿವಕುಮಾರ್ ಅವರ ಬಣದ ಕಡೆಯಿಂದ. ಸದ್ಯದ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ನೀವು ಎಷ್ಟೇ ಸಲ ತಿದ್ದಿ ತೀಡಿ ಯೋಚನೆ ಮಾಡಿದ್ರೂ ಕೂಡ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸೋಕ್ಕಾಗೋದಿಲ್ಲ. ಜೊತೆಲಿ DK ಶಿವಕುಮಾರ್ ಅವರು ಆ ಜಾಗಕ್ಕೆ ಬಂದು ಕೂರುವಂತಹ ಸಾಧ್ಯತೆಗಳಿಲ್ಲ. ಸಿಂಪಲ್ಲಾಗಿ ಸಿದ್ದರಾಮಯ್ಯ ಅವರು ಒಂದು ವೇಳೆ ಇಳಿದ್ರೆ ಆ ಜಾಗದಲ್ಲಿ ದಲಿತ ಸಮಾಜದ ನಾಯಕರೊಬ್ಬರು ಬಂದು ಕೂರ್ತಾರೆ. ಕಾಂಗ್ರೆಸ್ ಫಸ್ಟ್ ಟೈಮ್ ಅತ್ಯುನ್ನತ ಸ್ಥಾನವನ್ನು ದಲಿತರಿಗೆ ಕೊಟ್ಟಿದ್ದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ಅಹಿಂದ ಸರ್ಕಾರದ ಅಡಿಯಲ್ಲಿ, ಅದು ಕಾಂಗ್ರೆಸ್. ಸಿದ್ದರಾಮಯ್ಯ ಅವರನ್ನು ಆ ಜಾಗಕ್ಕೆ ತಂದು ಕೂರಿಸಿದ್ರು ಅನ್ನುವಂತಹ ಒಂದು ದೊಡ್ಡ ಹೆಗ್ಗಳಿಕೆ ಕೂಡ ಅವರಿಗೆ ಸಿಗತ್ತೆ. ಅಂಥದ್ದೊಂದು ಇತಿಹಾಸವನ್ನು ಬೆನ್ನಿಗೆ ಕಟ್ಟಿಕೊಂಡೇ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಅಹಿಂದ ಅಂತ ಧ್ವನಿ ಎತ್ತುವ, ಅಹಿಂದ ಹೋರಾಟದ ಮೂಲಕ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆ ಸಮಾಜಗಳಿಗೆ ಅಧಿಕಾರವನ್ನು ಕೊಡುವಂತಹ, ಉಣಬಡಿಸುವಂತಹ ಪ್ರಯತ್ನ ಏನಿದೆ, ಹೋರಾಟ ಏನಿದೆ, ಸ್ವಾಭಿಮಾನದ ಕಿಚ್ಚೇನಿದೆ, ಅದಕ್ಕೆ ಲಾಭ ಸಿಗ್ತಾ ಹೋಗುತ್ತೆ, ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಆದರೆ DK ಶಿವಕುಮಾರ್ ಅವರು ತೀರಾ ಅನಗತ್ಯ ಅನಿಸೋ ರೀತಿಯಲ್ಲಿ ಯಾರೋ ಕೆಲವು ಎಳಸ ಶಾಸಕರ ಕಾರಣಕ್ಕೆ ನಯನಾ ಮೋಟಮ್ಮ, ಶಿವಗಂಗಾ ಬಸವರಾಜ್, ಪ್ರಶಾಂತ್ ಶರತ್ ಬಚ್ಚೇಗೌಡ, ಇಂತಹ ಕೆಲ ನಾಯಕರ ಕಾರಣಕ್ಕೆ ಇಕ್ಬಾಲ್ ಹುಸೇನ್ ಒಂದು ಸಣ್ಣದೊಂದು ಡ್ಯಾಮೇಜನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮುಂದೆ ದೊಡ್ಡ ಮಾಸ್ ಲೀಡರ್ ಆಗಿ ಬೆಳಿಬೇಕು, ಆ ಒಂದು ಸಮಾಜಕ್ಕೆ ಏಕಮೇವಾದ್ವಿತೀಯ ನಾಯಕರಾಗಿ ಬೆಳಿಬೇಕು ಅಂತೆಲ್ಲ ಕನಸ್ಕೊಂಡಿದ್ದವರು ಹೇಳಿ ಕೇಳಿ ಸರಕೊಪ್ಪ ಬಂಗಾರಪ್ಪ ಅವರನ್ನು ನನ್ನ ರಾಜಕೀಯ ಗುರು ಅಂತ ಹೇಳಿಕೊಳ್ಳುವಂತಹ ಶಿಷ್ಯ ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಮ್ಮ ವ್ಯಕ್ತಿತ್ವ, ತಮ್ಮ ನಡೆ ನುಡಿ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬೇಕಿದೆ. ವಿ ಸೋಮಣ್ಣ, CM ಲಿಂಗಪ್ಪ ಅವರು ಇದೇ ಹೇಳಿದ್ದು. ಒಂದು ನಡವಳಿಕೆ ಬದಲಾಗದೆ ಹೋದರೆ ಅವರು ಅತ್ಯುನ್ನತ ಸ್ಥಾನದಲ್ಲಿ ಕೂರೋದಿಲ್ಲ. DK ಶಿವಕುಮಾರ್ CM ಆಗಬೇಕು ಅಂದರೆ ನಡವಳಿಕೆ, ಹಿರಿಯರನ್ನು ಅಥವಾ ವಯಸ್ಸಿನಲ್ಲಿ ಮತ್ತು ಸಮುದಾಯದ ವಿಚಾರದಲ್ಲಿ ಅವರಿಗಿಂತ ಕೆಳಗಿನವರನ್ನು ಕೂಡ ಅವರು ಮಾತಾಡಿಸೋ ರೀತಿ ಹೇಗೆ? ಕರ್ನಾಟಕ ಭವನದ ಎದುರಲ್ಲಿ ಒಬ್ಬ ಕೇಂದ್ರದ ಮಾಜಿ ಸಚಿವರನ್ನು ಹೆಸರಿಡಿದು ಕರೆದಿದ್ರು. ಕಾರಣ ಅವರ ಸಮುದಾಯ ತುಂಬ ನಿಮ್ನ ಸಮುದಾಯ, ತಳ ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೆ. ಅಂತಹ ಸಣ್ಣ ಸೂಕ್ಷ್ಮ ವಿಚಾರಗಳು ಕೂಡ ಅವರನ್ನು ಈಗ ಆ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂರೋದಕ್ಕೆ ಬಿಡ್ತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಾನು ಕಾಂಗ್ರೆಸ್ ಒಬ್ಬರಿಂದ ಕಾಂಗ್ರೆಸ್ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ಕೇವಲ ಸಿದ್ದರಾಮಯ್ಯ ಅವರಿಂದಲೂ ಸಾಧ್ಯ ಇಲ್ಲ. ಆದರೆ ಅಹಿಂದ ಅನ್ನುವಂತಹ ನಾಯಕತ್ವ ಏನಿದೆ ಅದು ರಾಜ್ಯದಲ್ಲಿ 137 ಸ್ಥಾನಗಳನ್ನು ಕಾಂಗ್ರೆಸ್ಗೆ ತಂದುಕೊಟ್ಟಿದೆ. ಇದೇ ಕೆಲಸವನ್ನು ಒಂದು ವೇಳೆ BJP ನೋಡಿ ಅಲ್ಪಸಂಖ್ಯಾತ ಸಮಾಜವನ್ನು ಕಡೆಗಣಿಸಿದ್ರೂ ಕೂಡ ಅತ್ಯಂತ ಹಿಂದುಳಿದ ಸಮಾಜಗಳನ್ನು, ದಲಿತ ಸಮಾಜಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗುತ್ತೆ BJP ಕೂಡ. ಯಾಕೆ?
ರಾಜ್ಯ ಗೆಲ್ಲಬೇಕು ಅಂದರೆ ಅಹಿಂದ ಬೇಕೇ ಬೇಕು, ಯಾರೆಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಅಷ್ಟೇ. ಇದೇ JDSನಲ್ಲಿ ಅಲ್ಪಸಂಖ್ಯಾತರು ಗಟ್ಟಿಯಾಗಿ ನಿಂತಿದ್ದಾಗ 50-58 ಸ್ಥಾನ ಬರ್ತಿತ್ತು. ಇದೇ ಬಿಲ್ಲವ ಈಡಿಗ ಸಮಾಜದ ಮತಗಳು ಕಟ್ಟು ಕದಲದೆ BJPಗೆ ಬೀಳ್ತಿದ್ದಂತಹ ಸಂದರ್ಭದಲ್ಲಿ 100-103 ಸ್ಥಾನಗಳು ಬರ್ತಿತ್ತು. ಆದರೆ ಈ ಸಲ ಎಲ್ಲವೂ ಬದಲಾಯಿತು. ಅತಿ ಹಿಂದುಳಿದ ಸಮಾಜಗಳ ಮತಗಳು ಕೂಡ ಕಾಂಗ್ರೆಸ್ನ ಪರವಾಗಿ ಒಂದು ಸಾವಿರಾರು ನದಿಗಳು ಸೇರೋ ರೀತಿಯಲ್ಲಿ ಪ್ರವಾಹವನ್ನು ಸೃಷ್ಟಿಸಿದ್ವು. ಆ ಕಾರಣಕ್ಕೋಸ್ಕರ 137 ಸ್ಥಾನ ಬಂತು. ಈಗಲೂ ಅದಾಗಬೇಕು, ಅಂಥದ್ದಾಗಬಾರ್ದು ಅಂದರೆ ಅಹಿಂದ ವಿರೋಧವನ್ನು ಸಿದ್ದರಾಮಯ್ಯ ಅವರನ್ನು ನೇರ JDS ನಾಯಕರು ಮಾತ್ರ ಬೈತಿದ್ದಾರೆ. BJP ಅವರು ಯಾಕೆ ಬೈತಿಲ್ಲ? ಹೈಕಮಾಂಡ್ ಅಂಥದ್ದೊಂದು ಸಂದೇಶವನ್ನು ಕೊಟ್ಟಿರುತ್ತೆ, ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ, ವಾರ್ನಿಂಗ್ ಕೊಟ್ಟಿರುತ್ತೆ. ಪ್ರತಿ ಸಲ ಕೂಡ ಇದೇ ಆಗತ್ತಾ? ಬದಲಾವಣೆ ಕೂಡ ಆಗಬಹುದು. ಆದರೆ ಈ ಸಲವೂ ಕೂಡ, ಯಾಕಂದರೆ ಆ ಸಮಾಜಗಳು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳು ರಾಜಕೀಯವಾಗಿ ಸಾಕಷ್ಟು ಜಾಗೃತಗೊಂಡಿವೆ. ಅವರಿಲ್ಲದೆ ನಾವೇನೋ ಮಾಡಿಬಿಡ್ತೀವಿ ಅಂತಹ ಒಂದು ಹುಚ್ಚು ಕನಸು ಕಂಡ್ರೆ ಅದು ಸಾಧ್ಯವೇ ಇಲ್ಲ. 28ಕ್ಕಂತೂ ಅದು ಸಾಧ್ಯ ಇಲ್ಲ. ಇನ್ನು 33ಕ್ಕೆ ಅವರು ಇನ್ನಷ್ಟು ಶಿಕ್ಷಿತರಾಗಿರ್ತಾರೆ ರಾಜಕೀಯ ಪ್ರಜ್ಞೆಯಲ್ಲಿ. ಹಾಗೆಯೇ DK ಶಿವಕುಮಾರ್ ಅವರ ಲೆಕ್ಕ, ಅವರ ಕ್ಲೈಮ್ಯಾಕ್ಸ್, ಮಂಗಳವಾರದ ಬಾಂಬ್ ಏನಾಗಿರಬಹುದು? ಕಮೆಂಟ್ ಮಾಡಿ.